ಹೊನ್ನಮ್ಮನ ಹಳ್ಳಕ್ಕೆ ಬಂದಿದ್ವಿ. ಫುಲ್ಲು ಮಳೆ. ಇವಾಗ ನಮ್ಮ ಟ್ರೂಪಲ್ಲಿ ಮಿಸ್ ಆಗಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫ್ಯಾಮಿಲಿ ಮ್ಯಾನ್. ನಾನು ನಿಮ್ಮ ಫ್ಯಾಮಿಲಿ ಮ್ಯಾನ್. ಚಿಕ್ಕಮಂಗ್ಳೂರು ಸೀರೀಸ್ ಪಾರ್ಟ್ 2 ಇದು. ಸೊ ಇವಾಗ ನಾವು ಬಂದಿದ್ದೀವಿ ಹೊನ್ನಮ್ಮನ ಹಳ್ಳಕ್ಕೆ. ಹೊನ್ನಮ್ಮನ ಹಳ್ಳದಲ್ಲಿ ಫಾಲ್ಸು, ಒಳ್ಳೆ ನೀರಿದೆ. ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊನ್ನಮ್ಮನ ಹಳ್ಳಕ್ಕೆ ಬಂದಿದ್ವಿ. ಫುಲ್ಲು ಮಳೆ, ಏನು ನೀರಿದೆ ನೋಡಿ, ಸಕ್ಕತ್ತಾಗಿದೆ. ಒಳ್ಳೆ ನೀರಿದೆ. ಒಳ್ಳೆ ನೀರಿದೆ, ಒಳ್ಳೆ ವೆದರು, ಮಜಾ ಮಾಡ್ತಾ ಇದ್ದಾರೆ ಹುಡುಗರು. ಇದನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಇವಾಗ ದತ್ತಾತ್ರೇಯ ಪೀಠಕ್ಕೆ ಹೋಗ್ಬೇಕು. ಅದು ನೆಕ್ಸ್ಟ್ ಪಾಯಿಂಟು. ए वो लोग किधर है यार? 10 और पिंटू कैसे ಎಂತ ಹುಡುಗರು ಗುರು ಅವ್ರುಗಳು. ಹದಿನಾಲ್ಕು ಜನದಲ್ಲಿ ಇಬ್ರು ಆಲ್ರೆಡಿ ಫ್ಲಾಟು, ವಾಮಿಟ್ ಮೇಲೆ ವಾಮಿಟ್ ಹಾಕೊಂಡು ಎದ್ದಾಳಕ್ಕಾಗ್ದಿರಂಗೆ ಜೀಪಲ್ಲೇ ಬಿದ್ದಿದ್ದಾರೆ. ಎಲ್ಲ ಇಲ್ಲ ಆಲ್ರೆಡಿ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ಹೊನ್ನಮ್ಮನ ಹಳ್ಳ ನೋಡಿಕೊಂಡು ಈಗ ದತ್ತಪೀಠದ ಕಡೆ ಹೋಗ್ತಾ ಇದ್ದೀವಿ. ದತ್ತಾತ್ರೇಯ ಪೀಠ, ಅದಾದಮೇಲೆ ಮಾಣಿಕ್ಯಧಾರೆ. ಈ ಬ್ಲಾಗಲ್ಲಿ ಇದೆಲ್ಲ ಕವರ್ ಮಾಡ್ತೀವಿ. ಸೊ ನೋಡ್ತಾ ಇರಿ, ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಆದಷ್ಟು ಜಾಗಗಳನ್ನ ಕವರ್ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಅಂತ. ಕಂಪ್ಲೀಟ್ ಫಾಗ್, ನೋ ಟೂರಿಸ್ಟ್, ಬರೀ ನಾವು ಮಾತ್ರ ಅಷ್ಟೇ. ಟೂರಿಸ್ಟೇ ಇಲ್ಲ, ಬರೀ ನಾವುಗಳು ಮಾತ್ರ ಇದ್ದೀವಿ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಅದು ಯಾವತ್ತು ಏನೇ ಪ್ಲ್ಯಾನ್ ಮಾಡಿದ್ರು ವೀಕ್ ಡೇ ಪ್ಲ್ಯಾನ್ ಮಾಡಬೇಕು. ಆವಾಗ ಟೂರಿಸ್ಟ್ ಸವಾಸನೇ ಇರಲ್ಲ, ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ಇನ್ನೊಂದು ಟೂರಿಸ್ಟ್ ಜಾಗಕ್ಕೆ ಬಂದಾಗ ವಾಟರ್ ಬಾಟಲ್ಸ್ ಎಲ್ಲ ನೋಡಿ, ಇಲ್ಲಿ ಯಾರು ಸ್ವಲ್ಪ ಪಬ್ಲಿಕ್ ಸೆನ್ಸ್ ಇರಲಿ. ಆದಷ್ಟು ಡಸ್ಟ್ಬಿನ್ ಇರೋ ಕಡೆನೇ ಹೋಗಿ ಹಾಕಿ, ಇಲ್ಲಾಂದರೆ ಒಂದು ಕವರ್ ಕ್ಯಾರಿ ಮಾಡಿ ಎಲ್ಲ ಅದ್ರಲ್ಲಿ ಡಂಪ್ ಮಾಡಿಕೊಂಡು ಲಾಸ್ಟಲ್ಲಿ ಹೋಗ್ಬಿಟ್ಟು ನಿಮ್ಮ ಹೋಟೆಲ್ಸು ರೂಮ್ಸು ಅಲ್ಲೇನಾದರೂ ಡಸ್ಟ್ಬಿನ್ಗಳೆಲ್ಲ ಹಾಕ್ಬಿಡಿ. ಅಲ್ಲಲ್ಲೇ ಬಿಸಾಡೋಕೆ ಹೋಗ್ಬಿಡಿ. ಇಟ್ ಡಸಂಟ್ ಫೀಲ್ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್. ಇಷ್ಟು ಚೆನ್ನಾಗಿ ನಮಗೋಸ್ಕರ ಪ್ರಕೃತಿ ಇರುತ್ತೆ, ಅದನ್ನು ನಾವು ಹಾಳು ಮಾಡಬಾರ್ದಲ್ವ. ನಮ್ಮ ನೆಕ್ಸ್ಟ್ ಸ್ಪಾಟ್ ಬಂದು ಝೆಡ್ ಪಾಯಿಂಟ್ ಅಂತ. ಝೆಡ್ ಪಾಯಿಂಟ್ ವ್ಯೂ ಪಾಯಿಂಟ್ ಅಂತೆ, ಶೂಟ್ ಅಂತೆ. ಸೊ ಅಲ್ಲಿಗೆ ಬಂದಿದ್ದೀವಿ, ನೋಡೋಣ ಹೇಗಿದೆ ಸ್ಪಾಟು ಅಂತ. ಫುಲ್ಲು ಫಾಗ್, ಏನೂ ಕಾಣ್ತಾ ಇಲ್ಲ, ಬಟ್ ಆದರೂ ನೋಡಬೇಕು ಅಂತ ಇಳಿತಾ ಇದ್ದೀವಿ ಎಲ್ಲ ಕಡೆ. ನೋಡೋಣ क्या दिख रहा है यार? ಏನು ರೋಡ್ ಕಾಣಿಸ್ತಾ ಇದೆಯಾ ನಿಂಗೆ? ಹೌದಾ? ವಾ 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 ವಾ, ಏನ್ ಜಾಗ ಅಂದ್ರೆ ಚಿಕ್ಕಮಂಗ್ಳೂರು. ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ, ಅಷ್ಟು ಸಕ್ಕದಿದೆ ಮಗ. ಫುಲ್ಲು ಚಳಿ ಚಳಿ ಚಳಿ, ಯಾವ ಥರ ಚಳಿ ಆಗ್ತಿದೆ ಅಂದರೆ ನಾನು ಜಾಕೆಟ್ ತೊಗೊಂಡೋಗೋದಾ ಬೇಡವಾ ತುಂಬ ಯೋಚನೆ ಮಾಡಿಕೊಂಡು ಕೊನೆಗಿರ್ಲಿ ಅಂದ್ಬಿಟ್ಟು ಹಿಡ್ಕೊಂಡು ಬಂದೆ. ಆದರೂ ಹಾಕ್ಕೊಂಡಿರ್ಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಜೀಪ್ ಹತ್ತಬೇಕಾದ್ರೆ ಎತ್ಕೊಳ್ಳೋಣ ಅಂತ ಮನ್ಸು ಬಂದು ಎತ್ಕೊಂಡಿದ್ದು.
ತುಂಬಾ ಉಪಯೋಗ ಬರ್ತಾ ಇದೆ. ಚಳಿ 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 ಫ್ರೀಸಿಂಗ್ ಕೋಲ್ಡ್. ನಿಂತ್ಕೊಳಕ್ ಆಗ್ತಾ ಇಲ್ಲ, ಫುಲ್ ಚಳಿ. ನಿಂತ್ಕೊಳಕ್ ಆಗ್ದೇನೆ ಬೇಗ ಬೇಗ ಪ್ಲೇಸಸ್ ಕವರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಂಗಾಗಿದೆ ಈಗ. ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ, ಅದಕ್ಕರ್ಧ ಜಾಗ ಖಾಲಿ ಮಾಡ್ಬೇಕು ಹಂಗಾಗ್ತಿತ್ತು. ಅಲ್ಲ ನೋಡಿ ಹಸಿರು ಹೆಂಗೆ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ನೋಡಿ. ಎಷ್ಟು ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ. ಶೂಟಿಂಗ್ ಪಾಯಿಂಟ್ ಮುಗೀತು. ಈಗ ಮತ್ತೆ ಜೀಪ್ ಹತ್ಕೊಂಡು ಅಗೇನ್ ದತ್ತಪೀಠಕ್ಕೆ ಹೋಗ್ತಾ ಇದೀವಿ. ದತ್ತಪೀಠ ಬಾಬಾ ಬುಡನ್ಗಿರಿ ಹೋಗೋಣ. ಆ ಲೊಕೇಶನ್ ತೋರಿಸ್ತೀನಿ ಬನ್ನಿ. ಹಾ, ಟೆಂಪಲ್. ಇವಾಗ ನಾವು ಬಂದಿದ್ದೀವಿ ದತ್ತಪೀಠ ಬಾಬಾ ಬುಡನ್ಗಿರಿಗೆ. ಬಾಬಾ ಬುಡನ್ಗಿರಿ ಇದು ದತ್ತಪೀಠದ ಏನು ವಿಶೇಷ ಅಂತಂದ್ರೆ, ದತ್ತಾತ್ರೇಯ ಪೀಠ ಅನ್ನೋ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಬಾಬಾ ಬುಡನ್ಗಿರಿಲಿ ಬಾಬಾ ಅಂತ ಏನು ಹೇಳ್ತೀವಲ್ಲ ಅದು ಮುಸ್ಲಿಮ್ಸ್ ಅವ್ರದ್ದು ದರ್ಗಾನೂ ಇರುತ್ತೆ. ಒಂದೇ ಜಾಗದಲ್ಲಿ ದೇವರು ಮತ್ತು ದರ್ಗಾ ಅಂದರೆ ಹಿಂದೂ ಹಾಗೆ ಮುಸ್ಲಿಂ ಎರಡೂ ದೇವ್ರುಗಳನ್ನೂ ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ಬಾಬಾ ಬುಡನ್ಗಿರಿ ಅಂತಲೂ ಹೇಳ್ತಾರೆ, ದತ್ತಪೀಠ ದತ್ತಾತ್ರೇಯ ಪೀಠ ಅಂತಲೂ ಹೇಳ್ತಾರೆ. ನಾನೇನು ಒಳಗಡೆ ಹೋಗಿಲ್ಲ, ಹುಡುಗರು ಹೋಗಿದ್ದಾರೆ ಒಳಗಡೆ. ನಾನು ಹೋಗಿದ್ದೆ ಆಲ್ರೆಡಿ ಒಂದು 2 ಸತಿ. ಸೊ ಶೂಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಮತ್ತೆ ಹೋಗೋಕ್ಕೆ ಆಗಲ್ಲ ಅಂದ್ಬಿಟ್ಟು ಫೋನ್ಸ್ ಎಲ್ಲ ಇಲ್ಲೇ. ಸೊ ಫೋನ್ಸ್ ಎಲ್ಲ ನೋಡ್ಕೊಂಡಿರೋಣ ಅಂದ್ಬಿಟ್ಟು ನಾನು ಇಲ್ಲೇ ಇದ್ದೀನಿ. ಹುಡುಗರೆಲ್ಲ ಹೋಗಿದ್ದಾರೆ ನೋಡ್ಕೊಂಬರೋಕ್ಕೆ. ತುಂಬ ಕಾಮ್ ವೆದರ್ ಇದೆ, ಸೂಪರ್ ಆಗಿದೆ. ಇದು ಸ್ಟ್ರೈಟ್ ಕಂಟಿನ್ಯೂ ಆದರೆ ಮಾಣಿಕ್ಯದಾರ ಬರುತ್ತೆ. ಮಾಣಿಕ್ಯದಾರನೂ ಅಷ್ಟೇ, ಅದೂ ಅಷ್ಟೇ, ಅಲ್ಲೂ ಜರಿ ಹರಿಯುತ್ತೆ. ಬಟ್ ಅಲ್ಲಿಗೇನು ಹೋಗಲ್ಲ ನಾವು, ವಾಪಸ್ ಕೆಳಗಡೆ ಹೋಗ್ಬಿಡ್ತೀವಿ ಚಿಕ್ಕಮಂಗ್ಳೂರಿಗೆ. ರೂಮ್ ರೆಸಾರ್ಟ್ ಚೆಕ್-ಇನ್ ಆಗಿಬಿಡ್ತೀವಿ. ಯಾಕಂತಂದರೆ ನೀರಲ್ಲೇನು ಆಟಾಡೋಕ್ಕಾಗಲ್ಲ, ನೀರು ನೋಡ್ಬೋದಷ್ಟೇ, ನೀರು ನೋಡ್ಬೋದಷ್ಟೇ, ಆಟಾಡೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇದೆ. ಹಾಗಾಗಿ ನೋಡೋದು ಅಷ್ಟೇನು ಎಲ್ಲ ಕಡೆ ಫಾಲ್ಸ್ ನೋಡ್ತಾನೆ ಇರ್ತೀವಿ. ಬಟ್ ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಈಗಿರೋ ವೆದರಲ್ಲಿ ಆಟ ಆಡೋಕ್ಕೆ ಇಟ್ಸ್ ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್, ಅಷ್ಟು ಚಳಿ ಇದೆ. ಇದೇ ನಾವು ಬುಕ್ ಮಾಡ್ಕೊಂಡಿರೋ ಜೀಪು ಕಮಾಂಡರ್. ಇದು ನೋಡಿ, ಇದು ಸಕ್ಕತ್ತಾಗಿದೆ. ನನ್ನ ಪ್ರಕಾರ ಅವರು 15 ದಿನ ಆಗಿದೆ ಅಂದರು ರೀಪೇಂಟ್ ಮಾಡಿಸಿ, ಅಂದರೆ ಈ ಕಲರ್ ಚೇಂಜ್ ಮಾಡಿಸಿ. ಮಸ್ತಾಗಿದೆ. ಆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಹೆಂಗಿದೆ ಅಂದರೆ ಕಮಾಂಡರ್ ಅಂತ, ಜೀಪ್ ಕಮಾಂಡರ್ ಮಸ್ತಿದೆ. ಇವಾಗ ಈ ನನ್ನ ಮಕ್ಕಳು ಎದ್ದಾಳಲ್ಲ ಕಣ. ರೂಮ್ ಕೆಳಗಡೆ ಹೋಗ್ತಿದ್ದಂಗೆ ರೂಮ್ ಚೆಕ್-ಇನ್ ಆಗಿ 1 ಅವರ್ ರೆಸ್ಟ್ ಹೋಗೋಣ. ಆಮೇಲೆ ಎದ್ಬಿಟ್ಟು 2 ಗಂಟೆಗೆ ಊಟಕ್ಕೆ ಹೋಗೋಣ. ಇವಾಗ ಅವ್ರಿಗೆ ಊಟಕ್ಕೆ ಕೂರಿಸಿದ್ರು ಅವರು ಊಟ ಮಾಡಲ್ಲ. ಅವರು ಮತ್ತೆ ಅರ್ಧ ಮುಂದಾಗುತ್ತೆ. ಸ್ವಲ್ಪ ಅವ್ರಿಗೆ ರೆಸ್ಟ್ ಕೊಟ್ಟು ಆಮೇಲೆ ಮತ್ತಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಬರೋಣ ರೂಮ್ಗೆ. ಇಲ್ಲಾಂದ್ರೆ ಇದಾಗ್ದಾರ ಕೆಲಸ. ಹೇಳಿ ಏನೋ ಇಲ್ಲೇ ಏನೋ ಕಾಣಿಸ್ತಾ ಇಲ್ಲ, ಗ್ಲಾಸ್ ಹಾಕೊಂಡ್ರೆ ಏನ್ ಕಾಣಿಸುತ್ತೆ. ಹಾಯ್ ಗಾಯ್ಸ್, ಎಲ್ರು ಬನ್ನಿ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು. ಮತ್ತೆ ನೋಡ್ತೀನಣ್ಣ ಅಂತ ಹೇಳ್ಬಿಟ್ಟು ಸೆಟ್ ಪಾಯಿಂಟ್ ಇದು ಅಲ್ಲ, ನೋಡ್ತೀನಣ್ಣ ಅಂತ ಅಂದ್ಬಿಟ್ಟು ಇವಾಗ ಬರ್ತಾ ಇದೀಯಾ? ನೋಡ್ತೀನಿ ಅಂದ್ಬಿಟ್ಟು ಇಲ್ಲ, ಒಳ್ಳೆ ವ್ಯೂಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಎಂಜಾಯ್ ಮಾಡ್ಬೋದು. ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೇನೆ. ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ, ಒಳ್ಳೆ ವೀಕೆಂಡ್ ಹೇಳಿ, ಒಳ್ಳೆ ಪ್ಲೇಸ್. ಬಾಪ ಅಂದ್ರೆ ಬರಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಹೆಂಗೋ ಬನ್ನಿ. ಏನ್ ಗುರು ಇದು ಹೆಂಗಿದೆ? ಬಾಬು ಬಿಡಂಗಿದೆ. ರಾಜು ಅವನೊಂಥರ ಸೈಕ್ ಗುರು. ಅವನು ಏನ್ ಸಿಕ್ಕಿದ್ರು ಅದು ಹತ್ತಕ್ಕೆ ಹೋಗ್ತಾ ಇರ್ತಾನೆ. ಇವಾಗ ನಮ್ ಟ್ರೂಪ್ ಅಲ್ಲಿ ಮಿಸ್ ಆಗಿದ್ದಾರೆ. ಎಲ್ಲಿ ಹುಡ್ಕೋದು ಅವ್ರನ್ನ?
ಎಲ್ಲ 5 ನಿಮಿಷ ಇಲ್ಲಿ ನಮ್ಗೆ ಏನು ಕಾಣಿಸ್ತಾ ಇಲ್ಲ. ಯಾರು ಕಾಣಿಸ್ತಿಲ್ಲ. 3 ಜನ ಮಿಸ್ ಆಗಿದ್ದಾರೆ ಹುಡ್ಕೊಂಡು ಜೀಪ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಬಂದ್ರೆ ಬರಲ್ಲ. ಎಲ್ಲೆಲ್ಲ ಹೋಗ್ಬಿಟ್ರೆ ಅಲ್ಲಿ ಅದು ಪ್ರಾಣಿ ಹಂಚಿಲ್ಲ ಕಾಣಿಸ್ತಾನೆ ಇಲ್ಲ ಏನು ಬಾವು ಕೊಡಂಗಿರ್ಲಿ ಪಕ್ಕ. ಯಾವಂಗಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಸಾಯ್ಬೇಕಲ್ಲ, ನಾವು ಹೊಣೆ ಹಾಕ್ಬೇಕು. ಏನಲ್ಲೇ ಹುಡ್ಕ ಮತ್ತೆ ಅಲ್ಲಿ ಹೋಗಿ ನಾನು ಅಲ್ಲಿದ್ದೆ ಅಣ್ಣ, ಅಲ್ಲಿಂದ ಬರುವಾಗ ಮತ್ತೆ ನಮ್ ಜೊತೆ ಬರ್ಬೇಕಿತ್ತು, ಅವನ ಜೊತೆ ಹಾಕೋದೆ. ಜೊತೆ ಹೋಗಿಲ್ಲ ನಾನು. ಮತ್ತೆ ಅಲ್ಲಿಂದ ಹೆಂಗ್ ಬರ್ತಾ ಇದ್ಯಾ? ಅಲ್ಲಿದ್ದೆ ಅಣ್ಣ, ಮೇಲೆ ಹೋಗಿದ್ದೆ ಅಣ್ಣ. ಓ ಮೇಲೆ ಹಾಕೋದ್ರು, ಅದೇ ಹೇಳಿದ್ದು. ನಿಂಗೇನ ಬಂದಿರೋದು? ड्राइवर को पूछना चाहिए था ना. हम दोनों आ रहे थे, हम दोनों आपके लास्ट में थे, ठीक है? ये आ रहा था हमारे साथ, ये आपका पता नहीं क्यों गया पीछे से. ಯಾವನ ಬಂದ್ರ ಹತ್ರ ಏನ್ ನನ್ ಮಕ್ಳು ಗುರು ಮೇಲೋಗವ್ರೆ, ಮೇಲೆ ಸುಮ್ಮನೆ ಕೋಪ ಬರೆಸ್ತಾರೆ. ಏಯ್ ಬಾರ ಇಲ್ಲಿ ಪೇಷಂಟ್. ಮುಳ್ಳಯ್ಯನಗಿರಿ, ಹೊನ್ನಮ್ಮನಹಳ್ಳ, ಝೆಡ್ ಪಾಯಿಂಟ್ ಶೂಟಿಂಗ್ ಪಾಯಿಂಟು, ಹಾಗೆ ಬಾಬಾ ಬುಡನ್ಗಿರಿನ ಕವರ್ ಮಾಡಿದ್ದೀವಿ. ಮಾಣಿಕ್ಯಧಾರೆ ಒಂದು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ. ವಾಪಸ್ ಹೋಗ್ಬಿಟ್ಟು ರೆಸಾರ್ಟ್ ಚೆಕ್-ಇನ್ ಆಗ್ತೀವಿ. ರೆಸಾರ್ಟಲ್ಲಿ ಚಿಲ್ ಮಾಡಿಕೊಂಡು, ಅಂದರೆ ಸ್ವಿಮ್ಮಿಂಗ್ ಪೂಲ್, ಅದರ್ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ ಅದೆಲ್ಲ ಆಡಿಕೊಂಡು ಇವತ್ತಲ್ಲೇ ರೆಸ್ಟ್ ಮಾಡಿ, ನಾಳೆ ಬೆಳಗ್ಗೆ ಕೆಮ್ಮಣ್ಣಗುಂಡಿ, ಕಲ್ಲತ್ಗಿರಿ ಫಾಲ್ಸು, ಅಲ್ಲಿ ಸುತ್ತಮುತ್ತ ಇರೋ ಟೂರಿಸ್ಟ್ ಪ್ಲೇಸಸ್ನ ನಾಳೆ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ ಏನಾಗುತ್ತೆ ಅಂತ. ಇನ್ನು ರೆಸಾರ್ಟ್ಗೆ ಹೋಗಿ ಚೆಕ್-ಇನ್ ಮಾಡಬೇಕು. ಫುಲ್ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಯಾಕಂದರೆ ಬಸ್ಸಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಬಂದಿಲ್ಲ. ಹಾಗಾಗಿ ಎಲ್ಲರೂ ಬಸ್ಸಲ್ಲಿ ನಿದ್ದೆ ಆಗಿಲ್ಲ ಸರಿಗೆ, ಹಾಗಾಗಿ ಎಲ್ಲರೂ ಕಣ್ಣು ಎಳೀತಾ ಇದೆ. ಇವಾಗ ಹೋಗ್ಬಿಟ್ಟು ಡೈರೆಕ್ಟ್ ಕೆಳಗಡೆ ಇಳಿದ ತಕ್ಷಣ ಊಟ ಮಾಡಿಕೊಂಡು ಹಂಗೆ ರೂಮ್ ಚೆಕ್-ಇನ್ ಆಗಿಬಿಟ್ಟು 1 ಅವರ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್, ರೆಸಾರ್ಟಲ್ಲಿ ಏನು ಆ್ಯಕ್ಟಿವಿಟೀಸ್ ಇದೆ ಆ್ಯಕ್ಟಿವಿಟೀಸ್ನ ಆಡಬೇಕು. ಬನ್ನಿ ಹೋಗೋಣ. ಸೊ ಜೀಪ್ ತೊಗೊಂಡಿದ್ವಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ನ ತೋರ್ಸೋಕ್ಕೆ. ಸೊ ಫಸ್ಟ್ ಹಾಫ್ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿ ಇವಾಗ 12:15 ಕ್ಲೋಸ್ ಮಾಡಿದ್ದೀವಿ. ಎಲ್ಲ ಕಡೆ ಜೀಪಲ್ಲಿ ಕರ್ಕೊಂಡೋದ್ರು. ತುಂಬ ಚೆನ್ನಾಗಿದೆ ಜೀಪು. ಎಷ್ಟು ದಿನ ಆಯ್ತು ಸರ್ ಇದು ಕಲರ್ ಚೇಂಜ್ ಮಾಡಿಸಿ ನೀವು? ಮೊನ್ನೆ ಮಾಡ್ತೀವಿ, 3 ತಿಂಗಳಾಯ್ತು. ಸೊ ಕಲರ್ ನೋಡ್ರಿ ಹೆಂಗಿದೆ, ಕಮಾಂಡರ್ ಇದು ಜೀಪ್ ಕಮಾಂಡರ್ ಇದು. ಸಖತ್ತಾಗಿದೆ ಜೀಪ್, ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಸರ್ ಬೇರೆಯವ್ರು ಏನಾದ್ರು ಜೀಪ್ ತಗೊಬೇಕು ಅಂತಂದ್ರೆ? ನನ್ನ ಹೆಸರು ಅಂಜುಮ್ ಖಾನ್. ನಮ್ಮ ಫೋನ್ ನಂಬರ್ 9482388086. 086 ಈ ನಂಬರಿಗೆ ಫೋನ್ ಮಾಡಿ. ನಿಮ್ಗೇನಾದರೂ ಜೀಪ್ ಬುಕ್ಕಿಂಗ್ ಬೇಕು ಅಂತಂದರೆ 3 ದಿವಸದ ಮುಂಚೆ ಇಲ್ಲ 1 ವಾರದ ಮುಂಚೆ ಅವ್ರ ಹತ್ರ ಫೋನ್ ಮಾಡ್ಕೊಂಡು ಅಡ್ವಾನ್ಸ್ ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಚಿಕ್ಕಮಂಗ್ಳೂರು ಅರೌಂಡ್ 100 ಕಿಲೋಮೀಟರ್ಸ್ ಟೂರ್ ಗೈಡ್ ಮಾಡಿಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಅಂದರೆ ಡೇ 1, ಡೇ 2, ಡೇ 3 ನಿಮ್ಗೆ ಯಾವ ಥರ ಪ್ಯಾಕೇಜ್ ಬೇಕೋ ಆ ಪ್ಯಾಕೇಜ್ನ ಅವ್ರು ಡಿಸೈನ್ ಮಾಡಿ ಅವರೇ ಕರ್ಕೊಂಬಂದು ನಿಮ್ಮ ಹೋಟೆಲ್ಸ್ಗೆ ಅವರೇ ಡ್ರಾಪ್ ಮಾಡಿ, ಅಲ್ಲೇ ಪಿಕಪ್ ಮಾಡಿ ಅಲ್ಲೇ ಡ್ರಾಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇವಾಗ ಮತ್ತೆ ರೆಸಾರ್ಟಿಗೆ ಬಂದ್ವಿ. ರಂಗ ಅಂತ ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ರೆಸಾರ್ಟಿಗೆ ಬಂದ್ವಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಲಂಚ್ಗೆ ಹೋಗ್ಬೇಕು. ಎಲ್ಲೋದ್ನವನು 100 ಸತಿ ವಾಂತಿ ಮಾಡೋನು, ಅವನು ಫಸ್ಟ್ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕ್ಸ್ರ ಫಸ್ಟ್. ವಾಮಿಟ್ ಮಾಡ್ಬೇಕು ಮಗ. 1 ಸತಿ ಮಾಡ್ಬೇಕು, 2 ಸತಿ ಮಾಡ್ಬೇಕು, 5 ಸತಿ 6 ಸತಿ ವಾಮಿಟೇ ಮಾಡ್ತಾನಲ್ಲ ಅವನು. ಏ ಉಸ್ಕೋ ಕ್ಯಾ ಬೋಲ್ತೆ, ಉಸ್ಕಾ ಪೇಟ್ ಮೇ ಕ್ಯಾ ಹೈ ಯಾರ್? ಬರೀ ಹಾಕು ಆಮ್ಲೆಟ್ ಹಾಕು, ಅದನ್ನೇ ಹಾಕ್ತವನ ಅವಾಗ್ಲಿಂದ 5-6 ಸತಿ. ಅವ್ನ ಜೀಪ್ ಅವನಂತೂ ರೋಸ್ ಹೋಗ್ಬಿಟ್ಟವನೆ. ಈಗ ತಾನೇ ರೂಮಿಗೆ ಬಂದು ರೂಮ್ ಚೆಕ್-ಇನ್ ಆಯ್ತು. ರೂಮಿಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಲಂಚ್ಗೆ ಹೋಗ್ಬೇಕು. ಇದೆ ರೆಸಾರ್ಟು, ನಾಟ್ ಬ್ಯಾಡ್, ಚೆನ್ನಾಗಿದೆ. ಓಕೆ, ಯಾರು ಇಲ್ವಂತೆ ರೆಸಾರ್ಟಲ್ಲಿ. ಒಂದು ಕಪಲ್ಸ್ ಏನೋ ಇದಾರಂತೆ. ಅದು ಬಿಟ್ರೆ ಇದು 9 ಗಂಟೆ ನೈಟ್ 9 ಗಂಟೆ ತನಕ. ಬಟ್ ಡ್ರಿಂಕ್ಸ್ ಮಾಡಂಗಿಲ್ಲ ಪೂಲ್ ಏರಿಯಾದಲ್ಲಿ, ಅದು ಮೇನ್ ರಿಸ್ಟ್ರಿಕ್ಷನ್.
ಇಷ್ಟೊತ್ತು ಕ್ರಿಕೆಟ್ ಆಡಿದ್ವಿ, ಕೈ ಕಾಲೆಲ್ಲ ನೋವು ಬಂದ್ಬಿಡ್ತು. ಜಿಮ್ ಮಾಡ್ತಾ ಏನಲ್ಲ, ಸೊ ಹಾಗಾಗಿ ತುಂಬಾ ಕಾರ್ಡಿಯೋ ಆಗ್ತಾಯಿದೆ. 4th ಡೇ ಆಯಿತು ನಂದು ಕಾರ್ಡಿಯೋ. ಸೊ ಹಾಗಾಗಿ ತುಂಬಾ ವರ್ಕೌಟ್ ಮಾಡಿ ಕೈ ಕಾಲೆಲ್ಲ ನೋವು. ಇಷ್ಟೋ ತನಕ ಕ್ರಿಕೆಟ್ ಆಡಿದ್ವಿ. ಕ್ರಿಕೆಟ್ ಆಡಾದ್ಮೇಲೆ ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ. ಇವರು ಮಕ್ಕಳನ್ನ ಆಟ ಆಡ್ಸೋದು ಅಲ್ಲ, ಇದು ಬರ್ತದೆ ಬಿಡು. ಮಾಡ್ತೀರಾ ಕಂಡ್ರ ನೀವು? ಇವಾಗ ತಾನೇ ಊಟಕ್ಕೆ ಬಂದಿದ್ವಿ. ಕ್ಯಾಪ್ಟನ್ ದೊನ್ನೆ ಬಿರಿಯಾನಿ ಅಂತ ಒಳ್ಳೆ ರೇಟಿಂಗ್ಸ್ ಇತ್ತು. ಹಾಗಾಗಿ ಫುಡ್ ಲವರ್ಸ್ ಅವರು ರಿವ್ಯೂ ಮಾಡಿದ್ರು. ಹಾಗಾಗಿ ಬಂದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಬಟ್ ಇದು ನಮ್ಮ ಕೈಂಡ್ ಆಫ್ ಬಿರಿಯಾನಿ ಅಲ್ಲ, ನಾವೇ ಮಾಡೋದು ಬೇರೆ ಥರ. ಇದು ಒಂದು ಸ್ವಲ್ಪ ರೆಡ್ಡಿಶ್ ಆಗಿದೆ. ನಾವು ಮಾಡೋದು ಪುದೀನಾದಲ್ಲಿ ಮಾಡ್ಕೊಂಡು, ಇದು ಮಸಾಲ ನಮ್ಗೆ ಬೇರೆ ಥರ ಬರುತ್ತೆ. ಮಟನ್ ಗೀರು ಇಲ್ಲ, ಚಿಕನ್. ಸ್ವಲ್ಪ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಇದೆ. ಈಗ ಪೆಪ್ಪರ್ ಚಿಕನ್ ತೊಗೊಂಡಿದ್ದೀವಿ, ಪೆಪ್ಪರ್ ಡ್ರೈ ಅಂತ. ಪೆಪ್ಪರ್ ಡ್ರೈ ಚೆನ್ನಾಗಿದೆ. ಕಬಾಬ್ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ ಅಂತ. ಕಬಾಬ್ ಇಸ್ ಓಕೆ, ಬಟ್ ತುಂಬ ಡ್ರೈ ಆಯಿತು. ತುಂಬ ಡ್ರೈ ಆಯಿತು. ಮಾಯಿಶ್ಚರ್ ಇಲ್ಲ, ಟೆಂಡರ್ನೆಸ್ ಇಲ್ಲ, ಸ್ವಲ್ಪ ಡ್ರೈ ಥರ ಅನಿಸುತ್ತೆ. ಊಟ ಆಯಿತು. ದ ಕ್ಯಾಪ್ಟನ್ಸ್ ದೊನ್ನೆ ಬಿರಿಯಾನಿ ಅಂತ. ರೇಟಿಂಗ್ ಚೆನ್ನಾಗಿತ್ತು ಅಂತ ಬಂದ್ವಿ, ಬಟ್ ಅಷ್ಟು ಕಷ್ಟ. ಹುಡುಗರಿಗೆ ಯಾರಿಗೂ ಇಷ್ಟ ಆಗಿಲ್ಲ, ನನಗೇನು ಇಷ್ಟ ಆಗಿಲ್ಲ. ಪೆಪ್ಪರ್ ಚಿಕನ್ ಅಷ್ಟೇ ಚೆನ್ನಾಗಿದೆ. ಇದು ಅದು ಬಿಟ್ರೆ ಇನ್ನೆಲ್ಲ ಅಷ್ಟು ಕಷ್ಟನ. ಅಜಯ್ ಯಾರ್ ಕೈಸಾ था? बट कैसा था सर? अच्छा था. अच्छा था, फिर क्यों नहीं खाया? कैसा लगा यार? बॉस मैं तो 10 में 5 दूंगा. 10 में 5. अकाउंट केड़ा बड़ा कैसा था? 10 में 3 सर, 3 अच्छा नहीं था तो कुछ भी अच्छा नहीं है सर. मतलब वो चिकन जो बोला ना आपने, पेपर चिकन, वो थोड़ा अच्छा था. राइस पूरा नॉर्मल राइस. वो कबाब इतना खाने अंदर में रोस्ट नहीं हुआ, खाने अंदर में एकदम रोस्ट नहीं हुआ. ಇದು ಅಂಬರ್ ಬಿರಿಯಾನಿ ತರ ಇತ್ತಲ್ವಾ? ಫುಲ್ಲು ಟಯರ್ಡ್ ಆಗೋಯ್ತು. ಊಟ ಮಾಡ್ಕೊಂಬಂದ್ಮೇಲೆ ಮಲಗಿದ್ದೆ. ಮುಳ್ಳಂಗಿರಿದ್ದು ಎಲ್ಲ ಪೀಕೆಲ್ಲ ಹತ್ತಿದ್ವಾ, ಮೈಕೈ ಎಲ್ಲ ಫುಲ್ಲು ನೋವು ಬಂದ್ಬಿಟ್ಟು ಬಿದ್ದಿದ್ದಷ್ಟೇ ಗೊತ್ತು ನನಗೆ. 2 ಅವರ್ ಈಗಲೂ ಎದ್ದಾಳಕ್ಕಾಗ್ತಾಯಿಲ್ಲ, ಅಷ್ಟು ಪೈನ್ ಆಗ್ತಾಯಿದೆ. ಕೈ ಸಲ ಕಾಲಷ್ಟು ಎತ್ತಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಪೈನ್ ಆಗ್ತಾಯಿದೆ. ಸೊ ಹುಡುಗರೆಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಮಜಾ ಮಾಡಿದ್ರು. ನಾನು ಮಲಗಿಬಿಟ್ಟಿದ್ದೆ. ಅವ್ರುಗಳು ಆಟ ಆಡಿದ್ರು, ನಾನು ಆಟ ಆಡೋಣ ಅಂದ್ಕೊಂಡೆ. ನನ್ನ ಕಾಲು ಎತ್ತಿಡೋಕ್ಕೆ ಆಗ್ತಿಲ್ಲ, ಹಂಗಾಯಿತು. ಇವಾಗ ಕ್ಯಾಂಪ್ ಫೈರ್ ಸೆಟಪ್ ಮಾಡಿಕೊಡ್ತಾರೆ. ಕ್ಯಾಂಪ್ ಫೈರಲ್ಲಿ ಹುಡುಗರ ಜೊತೆ ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಮಜಾ ಮಾಡಿ, ಮತ್ತು ನಾಳೆ ನಮ್ಮ ಜರ್ನಿ ಡೇ 3ಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಎಲ್ಲ ನೆಕ್ಸ್ಟ್ ಟೂರಿಸ್ಟ್ ಸ್ಪಾಟ್ಸ್ ಏನಿದೆಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.